ಸ್ವಾಗತಂ ಸುಸ್ವಾಗತಂ. ಇಲ್ಲಿ ಪಿಟ್ಲಂ ಹತ್ರ ತಿಂಡಿ ತಿನ್ನಕ್ಕೆ ನಿಲ್ಸಿದ್ವಿ. ತಿಂಡಿ ತಿಂದು ಓಡ್ತಾ ಇದ್ದೀವಿ. 2 ಗಾಡಿಗಳು ನೋಡಿ ಹಿಂದೆ ಮುಂದೆ ಇದ್ದಾವೆ. ಚಳಿ ಆಗ್ತೈತೆ. ಶೆಟ್ರಸ್ ಬಿಟ್ಟಿದ್ದೆ, ಬಟ್ ಇನ್ನೇನು ಶೆಟ್ರಸ್ ಎತ್ತಬೇಕಷ್ಟೇ ಸ್ವಾಮಿ. ಶೆಟ್ರಸ್ ಎತ್ಕೊಂಡು ಹೊಡಿತಾ ಇರೋದೆ ನೋಡಿ. ಬಿಸಿಲಾಗದ್ರಾಗೆ ನಂದೆರಡು ದಾಟಬೇಕು, ಅಲ್ಲಿಂದ ಆರಾಮಾಗಿ ಹೋಗೋದು. ತಿಂಡಿ ಮಾಡ್ಕೊಂಡು ಹೊರಟ್ವಿ. ಇನ್ನೂ ಇಷ್ಟು ಬೇಗ ತಿಂಡಿ ಮಾಡ್ತಿದ್ದಿಲ್ಲ. ಇನ್ನೇನು ಮಹಾರಾಷ್ಟ್ರ ಹೋದ್ರೆ ವಡಪಾವ್ ಯಾರು ತಿಂತಾರೆ ಅಂತೇಳಿ ಇವಾಗಲೇ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಗೋ ನಮ್ಮ ತಿಪ್ಪೇಸ್ವಾಮಿ ಕೇಳಿದೆ, ಮುಂದಕ್ಕೆ ಹೋಗೋಣ ಬಾ ಸ್ವಾಮಿ ಅಂದರೆ, ಇಲ್ಲ ಸ್ವಾಮಿ ರೇ ಮುಂದೆ ಹೋದರೆ ವಡಪಾವ್ ತಿನ್ನೋಕ್ಕಾಗಲ್ಲ, ಇಲ್ಲೇ ತಿಂದ್ಬಿಡೋಣ ಅಂದರು. ಅದಕ್ಕೆ ಆಯ್ತು ಬಾ ಸ್ವಾಮಿ ಅಂತೇಳಿ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇನ್ನೇನು ಇನ್ನೊಂದು ಇಷ್ಟಪ್ಪ 50 ಕಿಲೋಮೀಟ್ರ್ ಹೋದರೆ ಮಹಾರಾಷ್ಟ್ರ. ಅಲ್ಲಿಂದ ಹತ್ಲಾಗ ಸಿಂಗಲ್ ರೋಡು. ಇನ್ನು 50 ಕಿಲೋಮೀಟ್ರ್ ಮಾತ್ರ ಡಬಲ್ ರೋಡ್ ಇರೋದು, ಆಮೇಲೆ ಸಿಂಗಲ್ ರೋಡ್ ಬರುತ್ತೆ. ಅಲ್ಲಿಂದ ಹತ್ಲಾಗ ಬೇಗ ದಾರಿ ಸಾಗಲ್ಲ. ಬನ್ನಿ ನೋಡೋಣ ಹೆಂಗಂದ್ರೆ ಹೋಗ್ತಾ ಇರೋಣ. ಗ್ರಿಲ್ ಎತ್ತಬೇಕಾಗಿತ್ತು ಸ್ವಾಮಿಗಳೇ, ಮರ್ತುಬಿಟ್ಟೆ ನಾನು. ಗ್ರಿಲ್ಲು ಬಾರ್ಡ್ರಾಗ ಹೋಗಿ ಎತ್ತಾನ. ಇವಾಗ ಹಂಗೆ ಹೋಗೋಣ ಬನ್ನಿ. ಇಲ್ಲಿಗೆ ತೆಲಂಗಾಣ ಮುಗೀತು ನೋಡಿ. ಈ ಸಿಂಗಲ್ ರೋಡ್ ಏನು ಬರುತ್ತೋ ಮಹಾರಾಷ್ಟ್ರ, ಮತ್ತು ಒಂದು 30 ಕಿಲೋಮೀಟ್ರ್ ಸಿಂಗಲ್ ರೋಡ್ನಾಗ ಹೋಗ್ಬೇಕು, ಆಮೇಲೆ ಹೈವೇ ಬರ್ತೈತೆ. ನಾಂದೇಡ್ ಎಷ್ಟು ಕಿಲೋಮೀಟ್ರ್ ಐತೆ ಸ್ವಾಮಿ? ನಾಂದೇಡ ಇಲ್ಲ, ಇಲ್ಲಿ ಶಾಂತಿ ನಿಧಾನಕ್ಕೆ ಹೋಗಿ ಸ್ವಾಮಿ. ಮಹಾರಾಷ್ಟ್ರ ಬಾರ್ಡರ್ ಚೆಕ್ ಪೋಸ್ಟ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂತ ಬರ್ತೀವಿ ಸ್ವಾಮಿ. ನಾವು ಬರಲ್ಲ ಅಂದರೆ ನೀವೆಲ್ಲನ ಬಿಡ್ತೀರಾ? ಬಿಟ್ಟಿರಾ? ರಕ್ತ ಈರ್ದಂಗೆ ಈರ್ಬಿಡ್ತೀರಿ ನೀವು. ಹೋಗಿ ಗಾಡಿ ಸೈಡ್ಗೆ ಹಾಕಿ ಏನಾಗ ಮಾತಾಡಿಸ್ಕೊಂಡು ಹೋಗೋಣ. ಏನು ಮಾಡ್ತೀರಿ ಸ್ವಾಮಿ? ಖರ್ಚಿಗೆ ಕೊಟ್ಟು ಹೋಗಲೇಬೇಕು. ನಾವಿಲ್ಲ ಅಂದರೆ ಇವ್ರ ಖರ್ಚು ನಡೆಯಲ್ಲ, ಇವ್ರ ಮನೆಯೂ ನಡೆಯೋದಿಲ್ಲ ಸ್ವಾಮಿ. ಖರ್ಚು ಮನೆಯೇ ನಡೆಯಲ್ಲ ಅಂದ್ಕೊಂಬಿಟ್ರಿ. ನಾವು ಲಾರಿ ಇಲ್ಲ ಅಂದರೆ RTOಗಳದ್ದು, ಬಾರ್ಡ್ರನ್ನೇರ್ದು, ಎಕ್ಸೆಟ್ರಾ ಇನ್ನೂ ಭಾಳ ಇದ್ದಾವೆ. ಬನ್ನಿ ಖರ್ಚಿಗೆ ಕೊಟ್ಟು ಹೋಗೋಣ. 10 ಗಂಟೆ ಟೈಮಿಗೆ ಸಿಂಗಲ್ ರೋಡಿಗೆ ಬಂದಿವಿ. ಯಾಕಂದರೆ ಈ ಟೈಮ್ಗಳಾಗೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಬರೋ ಇರ್ತಾರೆ ನೋಡಿ. ಸಿಂಗಲ್ ರೋಡು ಫುಲ್ಲು ಟ್ರಾಫಿಕ್ ಐತೆ. ರೋಡ್ ತುಂಬ 2 ವೀಲರು 4 ವೀಲರ್ನೇ 3 ವೀಲರ್ನೇರ್ದು ಆಗ್ಬಿಟ್ಟತೆ. ಜಾಗನೇ ಇಲ್ಲ. ಫುಲ್ ಗಾಡಿಗಳೇ ಹೋಗ್ತಿದೆ ಮುಂದೆ. ಇಲ್ಲಿಂದ ಒಂಚೂರು ಒಂದು 20 ಕಿಲೋಮೀಟ್ರ್ ಹೋದರೆ ಆಮೇಲೆ ಡಬಲ್ ರೋಡ್ ಬರ್ತದೆ. ಇಲ್ಲಿ ಇದರ ಸಮಯ ಅವ್ರಿಗೂ ಖರ್ಚಿಗೆ ಕೊಟ್ಟು ಹೋಗ್ಬೇಕು. ಇವಾಗ ಅವ್ರಿಗೆ ಕೊಟ್ಟು ಬಂದೆ. ಅಕ್ಕಿ ಪಾಕಿಟ್ ಖಾಲಿ ಆಗಿತ್ತಂತೆ, ಅದಕ್ಕೆ ಒಂದು ಪಾಕಿಟ್ ಬುಲೆಟ್ ರೈಸ್ ತಗೊಂಬಿಡ್ರಿ ಅಂತೇಳಿ ದುಡ್ಡು ಕೊಟ್ಟು ಬಂದೆ. ಇವಾಗ ಮುಂದಿರೋರು ಎಣ್ಣೆ ಕೇಳ್ತಾರೋ ಬೆಲ್ಲ ಕೇಳ್ತಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು. ಇವಾಗ ಅವ್ರಿಗಂತೂ ಇದು ಅಕ್ಕಿ ಇದು ಏನು ಸಮಯ ಅದು, ಒಂದು ಪ್ಯಾಕೆಟ್ ಬುಲೆಟ್ ರೈಸ್ ತಗೊಂಬಿಟ್ರೆ ಅಂತ ಕೊಟ್ಟು ಬಂದಿದ್ದೀನಿ. ಮುಂದಿರೋರು ಏನು ಹಿಟ್ಟು ಕೇಳ್ತಾರೋ ಎಣ್ಣೆ ಕೇಳ್ತಾರೋ ಗೊತ್ತಿಲ್ಲ. ಬನ್ನಿ ನೋಡೋಣ ಅವ್ರು ಏನು ಕೇಳ್ತಾರೋ ಅಂತ ಹೇಳ್ತೀನಿ. ಇಲ್ಲಿ ನಾಂದಾಡ್ನಾಗ ಪೆಟ್ರೋಲ್ ಬಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. 2 ಗಾಡಿನೂ ಫುಲ್ ಮಾಡಿಸ್ಕೊಂಡು ಸೈಡ್ಗೆ ಹಾಕಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಯಾಕಂದರೆ ಟೈರು ಫುಲ್ ಹೀಟಾಗಿದ್ವು. ನಾವು ಶಾತ್ನಗರಿಂದ ನಾಷ್ಟ ಬಂದಿದ್ವಿ. ಇಲ್ಲಿಗೆ ಬರೋಷ್ಟೊತ್ತಿಗೆ 12:30 ಆಗಿತ್ತು. ಫುಲ್ ಟ್ಯಾಂಕ್ ಮಾಡಿಸಿ ಸೈಡ್ಗೆ ಹಾಕಿ ಊಟ ಮಾಡಿದ್ವಿ. ಮನೆಯಿಂದ ರೊಟ್ಟಿ ಚಟ್ನಿ ಪುಡಿ ಎಲ್ಲ ಕಟ್ಕಳಿಸಿದ್ರು, ಅದನ್ನೇ ತಿಂದೆ. ನಮ್ಮ ತಿಪ್ಪೇಸ್ವಾಮಿಗೆ ಅನ್ನ ಬೇಕು, ಅನ್ನ ಇಲ್ಲಾಂದ್ರೆ ನಡೆಯಲ್ಲ. ಅದಕ್ಕೆ ಒಂಚೂರು ಅನ್ನ ಮಾಡಿದ್ವಿ. 1 ಗಂಟೆ ನಿಲ್ಲಿಸಿದ್ದಕ್ಕೆ ಟೈರು ಕೂಲ್ ಆದವು ಸ್ವಾಮಿ. ಸೀದಾ ಹೋಗ್ತಾ ಇರೋದೆ ನೋಡಿ. ಇವಾಗ ಇನ್ನೇನು ಇಲ್ಲಿಂದ ಸಂಜೆ ತಕ್ಕ ನಾವು ಹೊಡಿತಿರೋದು. ಸಾಯಂಕಾಲದಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತೀವಿ ಅಂದರೆ ಕಾಂಗಾಮ್ಗನ್ನ ಹೋಗೋಣ ಅಂತ ಇದ್ದೀವಿ. ಕಾಂಗಾಮ್ಗೆ ಹೋಗೋಕ್ಕಾಗ್ತೋ ಇಲ್ಲ, ಟ್ರೈ ಮಾಡಬೇಕು. ಬನ್ನಿ ಹೋಗೋಣ. ಅಂದರೆ ಇವರು ಫಸ್ಟ್ ನೆಟ್ಸಲ್ಲಿ ಬಂದಾಗ ಅಡುಗೆ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ. ನಮಗೆ ರೆಗ್ಯುಲರ್ ಬಂಕ್ ಇದೆ ಅಂದರೆ ನಾವು ಬರೋ ರೋಡಾಗಲ್ಲ ಇರೋದು. ಯಾವಾಗಲೂ ಬಂದು ನಿಲ್ಲಿಸಿ ಹಾಕ್ಸ್ಕೊಂಡು ಹೋಗ್ತೀವಿ. ಅದಕ್ಕೆ ಅಡುಗೆ ಮಾಡೋಕ್ಕೆ ಬಿಡ್ತಾರೆ. ಅಲ್ಲೇ ಈ ಲೈನಾಗ ಯಾವಾಗ ಹೋದ್ರೂ ಇಲ್ಲೇ ಡೀಸೆಲ್ ಹಾಕ್ಸೋದು. ನಾಗ್ಪುರಿಗೆ ಹೋದ್ರು, ನಾಗ್ಪುರಿಂದ ಬಂದ್ರೂ ಹಾಕಿಸ್ತೀವಿ. ಅಲ್ಲಿ ಕಮ್ಮಿ ಬಿದ್ದರೆ ಮಾತ್ರ ಹಾಕ್ಸೋದು. ಕಮ್ಮಿ ಬೀಳಲ್ಲ, ಕರೆಕ್ಟ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಡೀಸೆಲ್ ಮಾತ್ರ ಹಾಕ್ಸಲ್ಲ. ಹೋಗ್ತಾ ಇರೋದು ನೋಡಿ. ಇದು ಹೊಸ ಬೈಪಾಸ್ ಮಾಡಿದ್ದಾರೆ. ಯಾವುದು ಬೈಪಾಸ್ ಅಂದರೆ ಅರ್ಧಾಪುರ ಬೈಪಾಸು. ಮೊದಲು ಬೈಪಾಸ್ ಇರಲಿಲ್ಲ, ಫ್ಲೈವರ್ ಇಳಿದು ಹೋಗ್ಬೇಕಾಯ್ತು. ಇವಾಗ ಫ್ಲೈವರ್ ಮೇಲೆ ಹೋಗ್ಬೇಕು.
ಡೀಸೆಲ್ ನೋಡಿ ಹೆಂಗೈತೆ. ಮೈಲೇಜ್ ಬಂದಿಲ್ಲ ಸ್ವಾಮಿಗಳೇ, 2.7 ಬಂದೈತೆ ಅಷ್ಟೇ. ಮೈಲೇಜ್ ಎಲ್ಲಿ ಡ್ರಾಪ್ ಆಗುತ್ತೆ ಅಂದರೆ ನಮಗೆ ನಾವು ಸಿಂಗಲ್ ರೋಡಾಗಿ ಬರ್ತೀವಲ್ಲ, ಹಂಸಿಗೆ ಆಗ್ಲೆಲ್ಲ ಬ್ರೇಕ್ ಹೊಡೆದ್ರೆ ಮುಗೀತು ಸ್ವಾಮಿ, ನಮ್ಮ ಗಾಡಿ ಮೈಲೇಜ್ ಡ್ರಾಪ್ ಆಗಿಬಿಡ್ತೈತೆ ನೋಡಿ. ಬಿಸಿ ಅನ್ನ ಉಂಡೆಟ್ಟಿಗೆ ನಿದ್ದೆ ಬರ್ತೈತೆ. ಬಿಸಿ ಅನ್ನ ಉಣ್ಣಲ್ಲಾನು ಏನು ಮಾಡ್ತೀರಾ, ನಮ್ಮ ತಿಪ್ಪೇಸ್ವಾಮಿಗೋಸ್ಕರ ಉಂಡೆ ಬರೀ ಚಪಾತಿ ತಿಂದು ಹೋಗೋದಾಗಿತ್ತು ಗೊತ್ತಾ ಸ್ವಾಮಿ, ಬೇಜಾರಾಗ್ತಾನೆ ಅಂತೇಳಿ ನನಗೆ ಇದು ಬಿಸಿಯನ್ನು ಉಂಡು ಹೋಗ್ತಾ ಇದೀವಿ. ಇನ್ನು ಐತೆ ಇನ್ನೊಂದು ಅರ್ಧಕ್ಕೂ, ಇನ್ನೊಂದ್ಸಲಿ ಇಬ್ಬರು ಉಣ್ಬೋದು. ಅದನ್ನು ರಾತ್ರಿ ಚಪಾತಿ ತಗೊಂಡು ಉಂಡ್ರಾತು ನೋಡಿ. ರೋಡ್ ಖಾಲಿ ಐತೆ. ಇನ್ನು ಸ್ವಲ್ಪ ದೂರ ಹೋದರೆ ಟ್ರಾಫಿಕ್ ಕಾಣುತ್ತೆ. ಅಂದರೆ ಈ ರೋಡಾಗ ಗಾಡಿನ ಕಮ್ಮಿನೇ ಓಡಾಡೋದು. ನಾವು ಕತ್ಲಾಗಷ್ಟೊತ್ತಿಗೆ ಇದು ಬಾಲಾಪುರ್ಗೆ ಹೋಗೋಣ ಬನ್ನಿ, ಮುಂದೆ ಹೋಗಿ ಸಿಗೋಣ ಇರ್ಬೋದು. ಇಲ್ಲೊಂದು ಚಿಕ್ಕ ಘಾಟ್ ಬರ್ತತೆ. ಅಂದರೆ ಘಾಟ್ ಅಂದರೆ ಒಂದು 4 ಟರ್ನಿಂಗ್ ಇದ್ದಾವೆ. ತಮಿಳ್ನಾಡಾಗ ತಪ್ಪೂರ್ ಘಾಟ್ ಐತಲ್ಲ ಹಂಗಿರೋದು, ಫುಲ್ ಡೌನು ಟರ್ನಿಂಗ್ ಗೊತ್ತಾಗಲ್ಲ ದೂರ್ಲಿದ್ದ ಬರೋರಿಗೆ. ನಾನು ಕನ್ಫ್ಯೂಸ್ ಆಗಿ ಅಲ್ಲಿ ಲೂಟ್ ನೋಡಿದ್ಬಿಟ್ಟಿದ್ದೆ. ಅಲ್ಲಿ ನಮ್ಮ ಕಾಟ ಒಂದು 80-90 ಕೇರಿತ್ತು. ಅಷ್ಟರಾಗೆ ಸ್ಪೀಡ್ ಲಿಮಿಟಿನ ಬೋರ್ಡ್ ಹಾಕಿದ್ರು, ಪಹಾಡಿ ಇಲಾಖೆ ಸ್ಲೋಗೋ ಅಂತಂದು. ಅಂದರೆ ಇದು ನೋಡಿದರೆ ಗುಡ್ಡ ಗಾಡಿ ಏರಿಯಾ ನಿಧಾನ ಹೋಗಿ ಅಂತಂದು. ನಮ್ಮ ಗಾಡಿ ನೋಡಿದ್ರೆ ಹೆಂಗೆ ಹೋಗ್ತೈತೆ ನೋಡಿ. ನಾನು ಇಂಜಿನ್ ಬ್ರೇಕ್ ಹಾಕಿ ಬಿಟ್ಟಿದ್ದೆ ನಿಧಾನಕ್ಕೆ ಇಳಿರಿ ಅಂತ, ಇಳಿಲ್ಲ ಅಂತೇಳಿ. ಟರ್ನಿಂಗ್ ಎಲ್ಲ ಮುಗೀತು, ಇದೇ ಲಾಸ್ಟ್ ಟರ್ನಿಂಗ್ ಇರೋದು. ಅದಕ್ಕೆ ನಮ್ಮ ಡ್ರೈವರ್ ಹಂಗೆ ಹೋಗಿರೋದು. ನಾವು ನಿಧಾನಕ್ಕೆ ಹೋಗೋಣ ಸ್ವಾಮಿ, ಏನು ಅರ್ಜೆಂಟ್ ಏನಿಲ್ಲ. ಗಾಡಿ ಗಾಡಿ ಖಾಲಿ ಮಾಡೋಕ್ಕಾಗಲ್ಲ, ನಾಡ್ದಾನೆ ಖಾಲಿ ಮಾಡೋದು. ಘಾಟ್ ಮುಗೀತು. ಬೇಳೆ ಗಾಡಿ ರಾತ್ರಿ ಘಾಟ್ ಹತ್ತಲ್ಲ. ಇಲ್ಲಿ ಅಕೋಲಾಯಿಂದ ಬೇಳೆ ಲೋಡ್ ಆಗ್ತವೆ, ಅಕೋಲಾ ಅಮರಾವತಿಯಿಂದ ನೋಡಿ. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾನೇ. ಇವಾಗಲೇ ಅಲ್ಲೇ ಗಾಡಿ ಇಲ್ಲ. ರಾತ್ರಿ 10 ಗಂಟೆ ಆದರೆ ಮುಗೀತು ಸ್ವಾಮಿ, ರೋಡಾಗ ಒಂದು ಗಾಡಿನೂ ಇರಲ್ಲ. ನಾವು ಇನ್ನೊಂದು 3 ಕಿಲೋಮೀಟ್ರ್ ಹೋಗಿ ರೋಡ್ ಬಿಟ್ಟು ಹೋಗ್ಬೇಕು. ರೆಡ್ ತಿಳಿದು ಲೆಫ್ಟಿಗೆ ಗೂಗಲ್ ಸ್ವಾಮಿನ ಹೇಳಿದ್ದೀನಿ, ಕರ್ಕೊಂಡು ಹೋಗ್ತೈತೆ ನೋಡಿ. ಅಂದರೆ ಬ್ರಿಡ್ಜ್ ಇಳಿಯೋದು ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಹೋಗ್ತಿರೋದು. ಪತ್ತೂರು ಬಂದು 6 ಕಿಲೋಮೀಟ್ರ್ ಐತೆ. ಅಕೋಲಾ 35. ಅಕೋಲಾಗೆ ಹೋಗೋದು ಬೇಕಿಲ್ಲ ನಾವು. ಅಕೋಲಾಗಿಂದ ಫಸ್ಟಿಗೆ ಲೆಫ್ಟಿಗೆ ಹೋದ್ರೆ ಆಯ್ತು. ಎಲ್ಲ ಗುಜರಾತಿಂದ ಬರೋ ಗಾಡಿಗಳೆಲ್ಲ ಹೋಗೋವೆಲ್ಲ ಅಲ್ಲೇ ಹೋಗೋದು. ಏನು ಇನ್ನೊಂದು 35 ಕಿಲೋಮೀಟ್ರ್ ಐತೆ ಅಷ್ಟೇ. ಆ ಕಡೆ ದುಲಿಯಾ ಹೈವೇ. ಬನ್ನಿ ಹೋಗೋಣ, ಮುಂದೆ ನೋಡೋಣ. 4 ಲೈನ್ ಬಿಟ್ಟು ಮೆಗಾ ಹೈವೇಗೆ ಬಂದಿದ್ದೀನಿ. ಇದನ್ನು ಮೆಗಾ ಹೈವೇ ಅಂತಾರೆ. ಮತ್ತೆ ಬೇರೆ ಇನ್ನೊಂದು ಕಡೆ ಏನಂತಾರೆ ಗೊತ್ತಿಲ್ಲ. ನಮಗೆ ಮಾತ್ರ ಇದು ಮೆಗಾ ಹೈವೇ ಅಂತ ಕರಿತೀವಿ ನಾವು. ಇದಕ್ಕೆ ಹೆಸರಿರೋದು ಮೆಗಾ ಹೈವೇನೆ. ಅಂದರೆ ಸಿಂಗಲ್ ರೋಡ್ ಅಂದರೆ ಆ ಕಡೆ ವೈಟ್ ಪಟ್ಟಿಯಿಂದ ಬೈಕ್ನರಿಗೆ ಹೋಗಕ್ಕೆ ಜಾಗ ಐತಲ್ಲ, ಅದಿರಲ್ಲ ಸಿಂಗಲ್ ರೋಡ್ನಾಗೆ. ಮೆಗಾ ಹೈವೇನಾಗೆ ಎಲ್ಲ ಕಡೆ ಎಲ್ಲ ಇರ್ತತೆ. ಇಲ್ಲಿಂದ 30 ಕಿಲೋಮೀಟ್ರ್ ಐತೆ ಅಷ್ಟೇ ನೋಡಿ. 28 ಕಿಲೋಮೀಟ್ರ್ ಐತೆ ಬಾಲಾಪುರ. 28 ಕಿಲೋಮೀಟ್ರ್ ಆದಮೇಲೆ ಹೈವೇ ಸಿಗ್ತದೆ ನಮಗೆ. ಯಾವುದಂದ್ರೆ ಅಮರಾವತಿ ದುಲಿಯಾ ಹೈವೇ. ಚಳಿ ಆಗೋದು, ಸಿಟ್ರಸ್ ಬಿಟ್ಬಿಟ್ಟಿನಿ. ಇವಾಗ ಅಲ್ಲಿಗೆ ಸೌಂಡ್ ಮಾಡ್ತಿಲ್ಲ, ಸಿಲಿಂಡರ್ ಸೌಂಡ್ ಮಾಡ್ತೈತೆ ನೋಡಿ ಸ್ವಾಮಿ. ನಾನು ವೀಡಿಯೋ ಮಾಡ್ಬೇಕಾದ್ರೆ ಸೌಂಡ್ ಮಾಡೋದು. ಅದನ್ನೊಂದು ತೆಗೆದು ಮೇಲೆ ಇಟ್ಬಿಡೋಣ. ಇಲ್ಲಿ ಮಾಲೆಗಾವನಾಗ ಸಿಲಿಂಡ್ರಿಗೆ ಕೇಸ್ ಹಾಕ್ತಿದಾರಂತೆ. ನಾನು ವೀಡಿಯೋದಾಗ ಅದಾಗೆಲ್ಲ ನೋಡಿದೆ. ಮಾಲೆಗಾಂವ್ ದುಲಿಯಾ ಸೆಂಟ್ರ್ನಾಗೆ ಕೇಸ್ ಹಾಕ್ತಿದಾರಂತೆ. ನಾವು ಆ ಕಡೆ ಇದು ಮುಂಬೈ ನಾಸಿಕ್ ಹೈವೇಗೆ ಹೋಗಲ್ಲ, ಸೀದಾ ಫ್ಲೇವರ್ ಆಗೈತೆ. ಇದು ಯಾವುದಂದ್ರೆ ದುಲಿಯಾ ಬೈಪಾಸ್. ದುಲಿಯಾದಿಂದ ಬೈಪಾಸು ಜಲ್ಗಾವಿಂದ ಸೀದಾ ಸೂರತ್ ರೋಡಿಗೆ ಟಚ್ ಆಗುತ್ತೆ. ಆ ಹೈವೇಗೆ ಹೋಗೋದು ನೋಡಿ. 3-4 ವರ್ಷ ಆಗಿತ್ತು ಈ ರೋಡಿಗೆ ಬಂದು ನಾವು. ಅವಾಗ ಬಂದಾನು ಇವಾಗ ಬಂದಿರೋದು. ಅವಾಗೂ ಹಿಂಗೆ ಇತ್ತು ರೋಡು, ಇವಾಗ್ಲೂ ಹಿಂಗೆ ಐತೆ. ಬೇಕಾದ್ರೆ ನೀವು ಹಿಂದಗಡೆ ವೀಡಿಯೋದಾಗ ನೋಡಿ, ಇಂದೂರ್ಗೆ ಹೋಗಿದ್ನಲ್ಲ MP ಗೆ 14 ವೀಲಾಗೆ, ಆ ವೀಡಿಯೋದಾಗ ನೋಡಿ ಇದೇ ರೋಡ್ನಾಗೆ ಬಂದಿದ್ದು. ಅಂದರೆ ಈ 4 ಲೈನ್ ಎಲ್ಲ ಕೆಲಸ ಮಾಡೋರು, ಘಾಟ್ನಾಗೆ ಕೆಲಸ ನಡೆಯೋದು. ಅಲ್ಲಿ ಘಾಟ್ನಾಗೆ ಅಲ್ಲೆಲ್ಲ ನೋಡಿ. ಬನ್ನಿ ಹೋಗೋಣ. ಸಿಂಗಲ್ ರೋಡಾಗ ಜಾಸ್ತಿ ವೀಡಿಯೋ ಮಾಡೋದು ಬೇಡ, ಮೊಬೈಲ್ ಯೂಸ್ ಮಾಡೋದು ಬೇಡ. ನಮ್ಮ ಪ್ರೇಕ್ಷಕರು ಕಮೆಂಟ್ ಹಾಕ್ತಿರ್ತಾರೆ ರನ್ನಿಂಗಲ್ಲಿ ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡಿ ಅಂತೇಳಿ. ಆಯಿತು, ನೀವು ಹೇಳ್ದಂಗೆ ಜಾಸ್ತಿ ಯೂಸ್ ಮಾಡಲ್ಲ. ಬನ್ನಿ ಹೋಗಿ ಮುಂದೆ 4 ಲೈನ್ ಹೈವೇನಲ್ಲಿ ಸಿಗೋಣ. ಇನ್ನಲ್ಲಿ ಬಂದು ರಾಜಸ್ಥಾನಿ ಹೋಟ್ಲಿಗೆ ಹಾಕಿದ್ವಿ. ಜಲ್ಗಾವಿಂದ 50 ಕಿಲೋಮೀಟ್ರ್ ಹಿಂದೆ ಆ ಕಡೆ ಮಕ್ಕು ಐತೆ. ಅದು ಹೋಟ್ಲು ಏನೋ ಗೊತ್ತಿಲ್ಲ. ಪಕ್ಕದಾಗ ಟಾಟಾ ಶೋರೂಮ್ ಐತೆ. 2 ಗಾಡಿ ಹಾಕಿದ್ವಿ ನೋಡಿ. ನಾನು ಮುಂದೆ ಹಾಕ್ಸಿದ್ದೀನಿ. ಆ ಗಾಡಿಗೂ ಫುಲ್ ಮಿಂಚಿಂಗ್ ಮೀನಾಕ್ಷಿ ಮಾಡಿದ್ದೀನಿ.
ನೋಡಿ ಇಲ್ಲಿ ಹೌಸಿಂಗ್ ಡಮ್ಮಿ ಸೆಂಟ್ರ್ನಾಗಿದ್ದಾವೆ. ಕೆಸರು ಹೊಡೆದ ಒಂದು ಸ್ವಾಮಿ ಇಲ್ಲಿ. ಬೆಳಗ್ಗೆ ನೀರಾಗ ಬಂದು ಕೆಸರು ಹೊಡೆದೈತೆ. ಅಲ್ಲಿ ಅದಕ್ಕೆ ಮಣ್ಣು ಹೊಡೆದತ್ತಲ್ಲ ಸ್ವಾಮಿ. ಹಾಂ, ಮಣ್ಣು ಹೊಡೆದತ್ತೆ. ಫುಲ್ ಮಿಂಚಿಂಗ್ ಮೀನಾಕ್ಷಿ ಆಗಿದ್ದೀವಿ. ಇವಾಗ ಸ್ನಾನ ಮಾಡ್ಬೇಕು. ಫಸ್ಟು ಸ್ನಾನ ಮಾಡಿ ಆಮೇಲೆ ಊಟ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡ್ವಿ. ಊಟ ಮಾಡಿ ತಾಚಿ ಮಾಡೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೆಳಗ್ಗೆ ಸಿಗೋದು 4 ಗಂಟೆಗೆ.